ತುಂಬ ಖುಷಿ ಆಗ್ತಾ ಇದೆ. ಅಪ್ಪಾಜಿಯವರು, ಪಾರ್ವತಮ್ಮ ಅವರು ಸಾಕಷ್ಟು ಜನ ಕಲಾವಿದರನ್ನ ಅವರು ಸಂಸ್ಥೆಯಿಂದ ಈ ರಂಗಭೂಮಿ ಕರ್ಕೊಂಬಂದಿದ್ದಾರೆ. ಅವ್ರ ಆಶೀರ್ವಾದ ಪಡೆದು ಧನು ಹೇಳಿದಾಗೆ ಅಪ್ಪು ಅವರು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸೇ ಇಲ್ಲ, ಯಾವತ್ತೂ ಒಳ್ಳೇದೇ ಆಗಬೇಕು ಅಂತ ಒಂದು ಅವರ ಉದ್ದೇಶ ಇದ್ದಿದ್ದು. ಸೊ ಅವ್ರದ್ದೊಂದು ಎನರ್ಜಿ ನಮ್ಮ ಜೊತೆ ಇರುತ್ತೆ, ಅಪ್ಪುವಿನ ಒಂದು ಎಮೋಷನ್ ನಮ್ಮ ಜೊತೆ ಇರುತ್ತೆ. ಅಲ್ಲಿಂದನೇ ಶುರು ಮಾಡಬೇಕು ಅಂತ ನನ್ನೊಂದು ಆಸೆ ಇತ್ತು. ಸೊ ಇವತ್ತು ನಮ್ಮ ಪಯಣ ಅಲ್ಲಿಂದ ಶುರು ಆಗುತ್ತೆ. ಅಕ್ಟೋಬರ್ 21ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸೊ ಆದಷ್ಟು ನಮ್ಮ ಕೈಯಿಂದ ನಾವು ನಮ್ಮ ಪ್ರಯತ್ನ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಾ ಇರೋದು ತಿಳಿಲಿ, ಅವರು ಥಿಯೇಟರ್ ಬಂದು ಟಿಕೆಟ್ ಹರಿದು ಈ ಸಿನಿಮಾನ ನೋಡಲಿ ಅಂತ ಆಸೆ ಅಷ್ಟೇ. ಸರ್, ಸಿನಿಮಾ ಟೈಮಲ್ಲಿ ಎಫರ್ಟ್ ಹಾಕಿ ಸಿನಿಮಾ ಮಾಡೋದು ನೋಡಿದೀವಿ ಸರ್. ಪ್ರಚಾರಕ್ಕೆ ಇಷ್ಟೊಂದು ಕಾಟ ಕೊಡ್ತಾವ್ರೆ, ಡಾಲಿ ಅವ್ರು ಎಷ್ಟು ಕಾಟ ಕೊಡ್ತಾವ್ರೆ ನಿಮ್ಗೆ ಅಂತ ಎಲ್ಲ ಕಡೆ ಓಡಾಡ್ತಾವ್ರೆ. ಇಲ್ಲ ನಾವು ಸಿನಿಮಾ ಮಾಡೋದೊಂದು, ಅದನ್ನ ಜನಕ್ಕೆ ತಲುಪಿಸೋದು ಇನ್ನೊಂದು. ಈಗಿನ ಕಾಲದಲ್ಲಿ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂತ ಸಿನಿಮಾಗಳು ಕೊಟ್ರೆ ಅದೇ ರೀತಿ ಆ ಸಿನಿಮಾನ ಗೆಲ್ಲಿಸ್ತಾ ಇದ್ದಾರೆ. ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಮಾತ್ರ, ದೇಶಾದ್ಯಂತ ಮಾತಾಗ್ತಾ ಇದೆ, ಇಡೀ ಜಗತ್ತೇ ಮಾತಾಡೋ ಥರ ಆ ರೀತಿಗೆ ನಮ್ಮ ಜನ ಸಿನಿಮಾಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಕಾಟ ಆಗಲ್ಲ. ಅದು ಇದು ಸ್ಟೈಲ್ ಬಂದು ನಾವು 70s ಮಾಡಿರೋ ಒಂದು ಸಿನಿಮಾ. ಧನುಗೆ ಆಸೆ ಇತ್ತು ಇದನ್ನ ನಾವು ಜನಕ್ಕೆ ತೋರಿಸ್ಬೇಕು, ತಲುಪಿಸ್ಬೇಕು ಅಂತ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.